ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ನಿನ್ನೆಷ್ಟೇ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸುದ್ದಿಯನ್ನು ನಿಮ್ಮ ಮುಂದಿಟ್ಟು ಸಿದ್ದರಾಮಯ್ಯ ಅವರು ಮೈಸೂರು ಭಾಗದ ಶಾಸಕರು ಹಾಗೆ ಮಾಜಿ ಶಾಸಕರಿಗೆ ಟಾಸ್ಕ್ ನೀಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಿದ್ರೆ ಯಾವ ರೀತಿ ಇದೆ ಗ್ರೌಂಡ್ ಅಂತ ಹೇಳಿ ನೀವು ಹೇಳಿ ಅಂತ ಹೇಳಿ ಟಾಸ್ಕ್ ನೀಡಿದ್ದಾರೆ ಅನ್ನೋ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇದರ ಮುಂದುವರೆದ ಭಾಗವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ರೆ ಒಳ್ಳೆಯದು ಅಂತ ಹೇಳಿ ತನ್ವೀರ್ ಸೇಠ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾವು ಮೈಸೂರು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದೇವೆ, ಯತೀಂದ್ರ ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು ಅಂತ ಕೆಲವರು ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಮಾಡುತ್ತೆ ಅನ್ನೋದು ತನ್ವೀರ್ ಸೇಠ್ ಅವರ ಮಾತು. ನಗರ ಪ್ರದೇಶದಲ್ಲಿ ಇವತ್ತು ಅನಧಿಕೃತ ಬಡಾವಣೆಗಳು ಮತ್ತು ಮೈಸೂರು ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು, ನಾವು ಇಡೀ ಮೈಸೂರು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದೇವೆ, ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ಅಭ್ಯರ್ಥಿ ಅಂತ ಹೇಳಿ. ಆದರೆ ಈ ಭಾಗದಲ್ಲಿ ಕೆಲವರು ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ತನ್ವೀರ್ ಸೇಠ್ ಅವರ ಮಾತು. ವಿ ಸೋಮಣ್ಣ ಅವರ ಅಸಮಾಧಾನವನ್ನ ತಣಿಸುವಲ್ಲಿ ಬಿಜೆಪಿ ನಾಯಕರು ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ರು. ಅದರ ಬೆನ್ನಿಗೆ ಈಗ ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ಕೂಡ ವಿ ಸೋಮಣ್ಣ ಅವರು ಭೇಟಿಯಾಗಿ ಚರ್ಚೆ ಮಾಡಿದ್ರು. ಕೆಲ ಡಿಮ್ಯಾಂಡ್ಗಳನ್ನ ಕೂಡ ನಡ್ಡಾ ಅವರು ಮುಂದೆ ಇಟ್ಟಿದ್ದಾರೆ ಎನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇರೋದು. ವಿ ಸೋಮಣ್ಣ ಅವರನ್ನ ಸಮಾಧಾನ ಪಡಿಸುವಲ್ಲಿ ಬಿಜೆಪಿ ನಾಯಕರು ಹರಸಾಹಸ ಪಟ್ಟಿದ್ರು. ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ವಿ ಸೋಮಣ್ಣ ಭೇಟಿಯಾಗಿ ಕೆಲ ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ನಂತರ ಲೋಕಸಭೆ ಟಿಕೆಟ್ ವಿಚಾರವನ್ನ ಕೂಡ ಮುಂದಿಟ್ಟಿದ್ದಾರೆ. ಬಟ್ ನಡ್ಡಾ ಅವರು ಕಾದ್ ನೋಡಿ ಅನ್ನೋ ರೀತಿಯಲ್ಲಿ ಸಮಾಧಾನ ಮಾಡಿ ಕಳಿಸಿದ್ದಾರೆ ವಿ ಸೋಮಣ್ಣ ಅವರನ್ನ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಡ್ಡಾ ಅವರನ್ನ ಭೇಟಿಯಾಗಿರೋದು ವಿ ಸೋಮಣ್ಣ ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ವಿ. ಸಹಜವಾಗಿ ವಿ ಸೋಮಣ್ಣ ಅವರು ಎಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿ ನಾಯಕರ ವಿರುದ್ಧ. ಅದರಲ್ಲೂ ಎಕ್ಸ್ಪೆಷಲಿ ಯಡಿಯೂರಪ್ಪನವರು ವಿಜೇಂದ್ರ ಅವರ ಬಗ್ಗೆ ಯಾವ ರೀತಿ ಅಸಮಾಧಾನ ಹೊಂದಿದ್ರು ಅನ್ನೋದನ್ನ ಗಮನಿಸಿದ್ವಿ ನಾವು. ಒಂದು ಹಂತದಲ್ಲಿ ಅವರು ಪಕ್ಷ ತೊರೆಯುವ ನಿರ್ಧಾರವನ್ನ ಕೂಡ ಮಾಡಿದ್ರು. ಆ ನಂತರ ಬಿಜೆಪಿ ಹೈಕಮಾಂಡ್ ಅಂದ್ರೆ ವರಿಷ್ಠರ ಗುಲಾಬ್ ಬಂದಿತ್ತು. ವಿಜೇಂದ್ರ ಅವರ ಸಮ್ಮುಖದಲ್ಲೇ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇದೆಲ್ಲ ಬೆಳವಣಿಗೆಯ ಬೆನ್ನಿಗೆ ಈಗ ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ವಿ ಸೋಮಣ್ಣ ಅವರು. ಲೋಕಸಭಾ ಟಿಕೆಟ್ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಒಂದಷ್ಟು ಸಲಹೆ ಕೊಟ್ಟು ಕಳಿಸಿದ್ದಾರೆ ನಡ್ಡಾ ಅವರು ವಿ ಸೋಮಣ್ಣ ಅವರಿಗೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿ ನಾಯಕರು ಸಕ್ಸಸ್ ಆಗಿದ್ದಾರೆ. ವಿ ಸೋಮಣ್ಣ ಅವರ ಅಸಮಾಧಾನವನ್ನ ತಣಿಸುವಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕೇಂದ್ರದಿಂದ ಅನುದಾನ ತಾರತಮ್ಯ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ನಾಳೆ ಪ್ರತಿಭಟನೆಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಅದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಯೊಬ್ಬ ಶಾಸಕರಿಗೆ ಕರೆ ಮಾಡಿ ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಸ್ವತಃ ಅವರೇ ಸೂಚನೆ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ನಾಳಿನ ಪ್ರತಿಭಟನೆಗೆ ಅಥವಾ ಪ್ರತಿಭಟನೆಯ ಯಶಸ್ಸಿಗೆ ಕಾಂಗ್ರೆಸ್ ಹರಸಾಹಸ ಪಡ್ತಾ ಇದೆ. ಪ್ರತಿಯೊಬ್ಬ ಶಾಸಕರಿಗೂ ಡಿಕೆ ಶಿವಕುಮಾರ್ ಅವರೇ ಕರೆ ಮಾಡ್ತಿದ್ದಾರೆ. ನಿನ್ನೆಯಿಂದಲೇ ಕರೆ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರಿಗೆ. ದೆಹಲಿ ಚಲೋಗೆ ಕಡ್ಡಾಯವಾಗಿ ಹಾಜರಾಗಲೇಬೇಕು ಅನ್ನೋ ಸೂಚನೆ, ಯಾವುದೇ ಕಾರಣಕ್ಕೂ ಗೈರಾಗದಿರುವಂತೆ ಡಿಕೆ ಶಿವಕುಮಾರ್ ಆದೇಶ ನೀಡಿದ್ದಾರಂತೆ ಶಾಸಕರಿಗೆ. ಕಾಂಗ್ರೆಸ್ ಕೈ ಕೊಡ್ತಾರಾ ಶಾಸಕರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೆಲ ಶಾಸಕರು ನಾಳಿನ ಪ್ರತಿಭಟನೆಗೆ ಗೈರಾಗುವ ಸಾಧ್ಯತೆ ಇದೆ. 136 ಶಾಸಕರು ಹಾಜರಾಗ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ವಿಶ್ವಾಸದಿಂದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅಲ್ಲಿಗೆ ನಾಳಿನ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಎಲ್ಲ ಶಾಸಕರು ಭಾಗಿಯಾಗ್ತಾರ ಪ್ರತಿಭಟನೆಯಲ್ಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದರಲ್ಲಿ ಯಶಸ್ವಿ ಆಗ್ತಾರಾ ಕಾದ್ ನೋಡಬೇಕಾಗಿದೆ.
ಯಾವಾಗ ಖುದ್ದು DCM DK ಶಿವಕುಮಾರ್ ಅವರೇ ಕರೆ ಮಾಡಿ ಬರಲೇಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ರು. ಒಬ್ಬೊಬ್ಬರೇ ಕಾಂಗ್ರೆಸ್ ನಾಯಕರು ಬೆಂಗಳೂರಿನ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ದೆಹಲಿಯತ್ತ ದೌಡಾಯಿಸುತ್ತಿದ್ದಾರೆ. ಕೇವಲ ಶಾಸಕರುಗಳು ಮಾತ್ರವಲ್ಲ, ಬದಲಾಗಿ ನಿಗಮ ಮಂಡಳಿ ಅಧ್ಯಕ್ಷರು ಸಹ ದೆಹಲಿಯತ್ತ ದೌಡಾಯಿಸುತ್ತಿದ್ದಾರೆ. ಬಸನಗೌಡ ದದ್ದಲ್, ಹಂಪಯ್ಯ, ಪುಟ್ಟಸ್ವಾಮಿ ಗೌಡ ಸೇರಿದಂತೆ ಹಲವು ನಾಯಕರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಿಂದ ದೆಹಲಿ ಕಡೆಗೆ ಹೊರಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ದೃಶ್ಯಗಳನ್ನ ಗಮನಿಸುತ್ತಿದ್ದೀರಿ. ಒಬ್ಬೊಬ್ಬರೇ ನಾಯಕರು ಇದೀಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. 135 ಶಾಸಕರೆಲ್ಲ ಅಷ್ಟು ಜನ ಹಾಜರಾಗ್ತಾರಾ ಅನುಮಾನ ಇದೆ. ಹೀಗಾಗಿ ಕಾಂಗ್ರೆಸ್ನ ಇತರೆ ನಾಯಕರು ಕೂಡ ಅಲ್ಲಿ ಹಾಜರಿರಬೇಕು ಅನ್ನೋ ಆದೇಶ ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪಕ್ಷೇತರ ಶಾಸಕರು ಪುಟ್ಟಸ್ವಾಮಿ ಅವರು ಕೂಡ ದೆಹಲಿಯತ್ತ ದೌಡಾಯಿಸ್ತಾ ಇರೋದು ದೃಶ್ಯದಲ್ಲಿ. ರಾಜ್ಯದಿಂದ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು AICC ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ಈ ರಾಜ್ಯದ ಎಲ್ಲ ಶಾಸಕರುಗಳು, ಮಂತ್ರಿಗಳು, ನಿಗಮದ ಅಧ್ಯಕ್ಷರುಗಳು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಈ ರಾಜ್ಯಕ್ಕೆ ಏನು ಮಲತಾಯಿ ಧೋರಣೆಯನ್ನು ತೋರಿಸುವಂಥ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸುವುದರ ಜೊತೆಗೆ ಇವತ್ತು ನಮ್ಮ ರಾಜ್ಯಕ್ಕೆ ಬರುವಂಥ ಇವತ್ತು ಏನು ಈ ರಾಜ್ಯದಿಂದ ಟ್ಯಾಕ್ಸನ್ನು ಕಲೆಕ್ಟ್ ಆದಂಥದ್ದನ್ನು ಇದನ್ನು ಬರಗಾಲದ ವಿಷಯದಲ್ಲಿ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಇವತ್ತು ಈಗಾಗಲೇ ಕರ್ನಾಟಕ ರಾಜ್ಯದಿಂದ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಇವತ್ತು ಡೆಲ್ಲಿಗೆ ನಾವು ಪ್ರೊಟೆಸ್ಟ್ ಮಾಡೋದ್ರ ಸಲುವಾಗಿ ನಾವು ಹೋಗ್ತಿದ್ವಿ. ಮಾನ್ಯ ಸಿದ್ದರಾಮಯ್ಯನವರು ನಮ್ಮನ್ನು ಈ ಒಂದು ಪ್ರೊಟೆಸ್ಟಲ್ಲಿ ಪಾಲ್ಗೊಳ್ಳಬೇಕಂತಕ್ಕಂಥ ಅವರ ಆದೇಶದ ಮೇರೆಗೆ ನಾವು ಇವತ್ತು ಹೋಗ್ತಾ ಇದ್ವಿ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಇವತ್ತು ಏನಪ್ಪ BJP ಸರ್ಕಾರದಿಂದ ಆಗ್ತದೆ, ಕೇಂದ್ರ ಸರ್ಕಾರದಿಂದ. ಆ ಒಂದು ದಿಶೆಯಲ್ಲಿ ನಾವು ರಾಜ್ಯಕ್ಕೆ ಬರಬೇಕಾದಂಥ ಒಂದು ಹಣ ತೆರಿಗೆ ಆಗಲಿ ಅಥವಾ GST ಆಗಲಿ ಯಾವುದೇ ನೋಡಿ, ಒಂದ್ ಕಡೆ DCM DK ಶಿವಕುಮಾರ್ ಅವರು ತಮ್ಮ ಶಾಸಕರು ಯಾರು ಗೈರಾಗಬಾರ್ದು ಅನ್ನುವಂತ ಆದೇಶ, ಈ ಕಡೆ CM ಸಿದ್ದರಾಮಯ್ಯನವರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಲೋಕಸಭಾ ಸಂಸದರಿಗೆ ಜೊತೆಗೆ ರಾಜ್ಯಸಭಾ ಸದಸ್ಯರುಗಳಿಗೆ ಪತ್ರ ಬರೆದಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ CM ಸಿದ್ದರಾಮಯ್ಯನವರು ತಿಳಿಸಿರೋದು, ನಾಳಿನ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ರಾಜ್ಯಕ್ಕಾಗಿರುವಂತ ಅನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯಲ್ಲಿ ಭಾಗಿ ಆಗಲೇಬೇಕು ಅಂತ ಪತ್ರದ ಮೂಲಕ CM ಸಿದ್ದರಾಮಯ್ಯನವರು ಎಲ್ಲ ಸಂಸದರಿಗೆ ಮನವಿ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಜೆಪಿ ಲೋಕಸಭಾ ಹಾಗೂ ರಾಜ್ಯಸಭಾ ಸದಸ್ಯರುಗಳಿಗೆ ಪತ್ರ ಬರೆದಿದ್ದಾರೆ. ನಾಳಿನ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗಿಯಾಗಲೇಬೇಕು ಅನ್ನುವಂತ ಮನವಿ. ಇದು ರಾಜಕೀಯ ಪ್ರತಿಭಟನೆ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ CM ಸಿದ್ದರಾಮಯ್ಯನವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಕ್ಷಾತೀತ ಹೋರಾಟ ಅಂತ ನಿರೂಪಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಸ್ಪಷ್ಟ ಸಂದೇಶ ಕಾಂಗ್ರೆಸ್ ನಾಯಕರಿಂದ ನಾಳಿನ ಪ್ರತಿಭಟನೆಯ ಮೂಲಕ ಅಂದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದು ಪಕ್ಷಾತೀತವಾಗಿ ಆಗ್ತಾ ಇರುವಂತಹ ಹೋರಾಟ, ರಾಜ್ಯಕ್ಕೆ ನ್ಯಾಯ ಕೊಡಿಸುವಲ್ಲಿ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ, ರಾಜ್ಯದ ಜನರ ಪರವಾಗಿ ನಿಂತಿದ್ದೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ನಾಯಕರು ಸಾರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಅತಿ ದೊಡ್ಡ ಅಸ್ತ್ರ ತೆರಿಗೆ ಅನ್ಯಾಯದ ವಿಚಾರವನ್ನ ಮುಂದಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ನಾಳಿನ ದೆಹಲಿ ಚಲೋವನ್ನ ಶತಾಯ ಗತಾಯ ಯಶಸ್ವಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಕಿರಿಯ ನಾಯಕರೆಲ್ಲರೂ ಕೂಡ ಇದೀಗ ದೆಹಲಿಯತ್ತ ದೌಡಾಯಿಸುತ್ತಿದ್ದಾರೆ. ದೆಹಲಿಗೆ ಹೋಗೋಕ್ ಮುಂಚೆ ಬಿಜೆಪಿಯ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದೇನು ನಿಮ್ಮ ಮುಂದೆ. ಮಾಡಲೇಬೇಕು. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿಯ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ ಪ್ರತಿಭಟನೆ ದಾಖಲೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ಅದರ ನಮ್ಮ ಹೋರಾಟದ ಒಂದು ಭಾಗ. ಅದನ್ನು ನಾಳೆ ಮಾಡ್ತಿದ್ದೀವಿ, ಕಾನೂನು ಹೋರಾಟ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿಯ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ
ಪ್ರತಿಭಟನೆ ದಾಖಲೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ಅದರ ನಮ್ಮ ಹೋರಾಟದ ಒಂದು ಭಾಗ. ಅದನ್ನು ನಾಳೆ ಮಾಡ್ತಿದ್ದೀವಿ. ಕಾನೂನು ಹೋರಾಟ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ ಪ್ರತಿಭಟನೆ ದಾಖಲೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ಅದರ ನಮ್ಮ ಹೋರಾಟದ ಒಂದು ಭಾಗ. ಅದನ್ನು ನಾಳೆ ಮಾಡ್ತಿದ್ದೀವಿ. ಕಾನೂನು ಹೋರಾಟ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ನಮ್ಮ ತೆರಿಗೆ ಪಾಲು ನಮಗೆ ಅಂತ ಅನ್ನೋ ರೀತಿಯಲ್ಲಿ ಕೂಡ ಹೋರಾಟ ಮಾಡುವಂಥದ್ದು. ನಮ್ಮ ತೆರಿಗೆ ನಾವು ಕೇಳೋದು ಬೇರೆ ಏನಲ್ಲ, ನಮ್ಮ ತೆರಿಗೆ ಅದರಲ್ಲಿ ನಾವು ಕೇಳ್ತಾ ಇರೋದು. ಕಾನೂನು ಹೋರಾಟದಲ್ಲಿ ಅವಕಾಶ ಇದೆಯಾ ನಿಮ್ಮ ಪ್ರಕಾರ? ಯಾಕೆ ಹೋಗೋದಿಲ್ಲ? ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಥರ ತಾರತಮ್ಯದಾಗಲೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ನೀವು ನಾಳೆ ಪ್ರತಿಭಟನೆ ಬಳಿಕ ಒಂದು ಚಿಂತನೆ ನಡೆಸ್ತೀರಾ? ಖಂಡಿತ ಆಗುತ್ತೆ. ಇದೇನು ತಮಾಷೆಗೆ ಬಂದು ಹೋಗ್ತಾ ಇಲ್ಲ ನಾವು, ಇದು ಸೀರಿಯಸ್ ಆಗಿ ಮಾಡಿರ್ತಕ್ಕಂಥದ್ದು. 20ರವರೆಗೆ ಸರಿಯಾಗಿ ನಮಗೆ ಅಮೌಂಟ್ ಬಂದಿದೆ. 15, 16ರಿಂದ 20ರವರೆಗೆ 15 ಹಣಕಾಸಿನ ಆಯೋಗ ರಚನೆ ಆಗಿದ್ದು 19ನಲ್ಲಿ. ಅವರು 20ರಲ್ಲಿ ವರದಿ ಕೊಟ್ಟಾಗ ನಮಗೆ ಡೆವಲ್ಯೂಷನ್ ಆಫ್ ಫಂಡ್, ಹಂಚಿಕೆಯ ಫಂಡು ಕಡಿಮೆ ಆಯಿತು. ಕಡಿಮೆ ಆದದ್ರಿಂದ ಇವತ್ತಿನ ದಿವಸ 2020 ನಮ್ಗೆ ಕಡಿಮೆ ಆಗ್ತಾ ಬಂದಿದೆ. ಬೈ ದಟ್ ಟೈಮ್ ನಮ್ಮ ಸರ್ಕಾರ ಇರಲಿಲ್ಲ. ಕೇಂದ್ರದಿಂದ ಬರೋದು ಕಡಿಮೆ ಆಗಿದೆ. ನಮ್ಮ ಪಾಲನ್ನು ನಮ್ಮ ಕೊಡಿಯಪ್ಪ ಅಂತ ಹೇಳೋದು. ನಾವೇನು ಕೊಡ್ತಾ ಇದ್ದೀವಿ ಆ ಪಾಲನ್ನು ನೀವು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಸುಮ್ಮನೆ ರಾಜಕೀಯವಾಗಿ ಹೇಳೋದಲ್ಲ, ರಿಯಾಲಿಟಿಗೆ ಬರಬೇಕು. ಅವ್ರಿಗೆ ಗೊತ್ತಿದೆ ವಿಚಾರ. ಅವರು ಇದ್ದಾಗ ಕೂಡ ಸಾಕಷ್ಟು ಅವರು ಟ್ರೈ ಮಾಡಿದ್ರು, ಅವ್ರಿಗೆ ಪಟ್ಟಿಲ್ಲ. ಸೊ ಅದು ರಾಜ್ಯಕ್ಕೆ ಬರಬೇಕದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ನಾಡಿಗೆ ಬರಬೇಕಷ್ಟೇ ದುಡ್ಡು. ಇದೇನು ಹೊಸದಲ್ಲ 10 ವರ್ಷದಲ್ಲಿ ಭಾಳಷ್ಟು ಆಗಿದೆ. ಬರಗಾಲದಲ್ಲಿ ಆಗಿದೆ, ಮಳೆ ಜಾಸ್ತಿ ಬಂದಾಗ ಆಗಿದೆ, ಬೇರೆ ರಾಜ್ಯಕ್ಕೆ ಹೆಚ್ಚು ಕೊಟ್ಟು ಉದಾಹರಣೆ ಇದೆ, ನಮ್ಮ ಕಡಿಮೆ ಕೊಟ್ಟು ಉದಾಹರಣೆಗಳಿದೆ. ಸೊ ಅದನ್ನು ಪ್ರತಿಭಟನೆ ಮಾಡ್ತೀವಿ. ಸುಮ್ಮನೆ ರಾಜಕೀಯವಾಗಿ ಹೇಳೋದಲ್ಲ, ರಿಯಾಲಿಟಿಗೆ ಬರಬೇಕು. ಅವ್ರಿಗೆ ಗೊತ್ತಿದೆ ವಿಚಾರ. ಅವರು ಇದ್ದಾಗ ಕೂಡ ಸಾಕಷ್ಟು ಅವರು ಟ್ರೈ ಮಾಡಿದ್ರು, ಅವ್ರಿಗೆ ಪಟ್ಟಿಲ್ಲ.